ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಆತ್ಮೀಯರಿಗೆ ಸ್ವಾಗತ ಸುಸ್ವಾಗತ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ತೋರಿಸೋಂಥ ಹೊಸ ವಿಷಯಗಳು, ನಾನು ಕೊಡೋವಂಥ ಹೊಸ ಟಿಪ್ಸ್ಗಳನ್ನ ನಿಜವಾಗ್ಲೂ ನೀವು ಮಿಸ್ ಮಾಡ್ಕೋತೀರಾ. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ದೇಶನ ಎಷ್ಟೋ ವ್ಯವಹಾರಗಳನ್ನ ಫೋನಲ್ಲೇ ಮುಗಿಸ್ಕೊತಾ ಇರ್ತೀವಿ. ಬ್ಯಾಂಕ್ ಕೆಲಸನೂ ಕೂಡ ಫೋನಲ್ಲೇ ಮುಗಿಸ್ಕೊಳ್ಳೋದ್ರಿಂದ, ಹಾಗಾಗಿ ಆನ್ಲೈನ್ ಡಿಜಿಟಲ್ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಹೋಗುವಂಥ ಸಂದರ್ಭಗಳು ಕೆಲವು ಟೈಮ್ ಮಾತ್ರ ಬರುತ್ತೆ. ಆದರೂ ನಾನು ಕೆಲವೊಂದು ಸಲ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನನ್ನ ಮಗಳದ್ದು ಒಂದೇ ಕ್ವಶನು, ಮಮ್ಮ ಎಲ್ಲಿಗೆ ಹೋಗ್ತೀರಾ, ಯಾಕೆ ಹೋಗ್ತೀರಾ, ಬ್ಯಾಂಕಲ್ಲಿ ಏನಿದೆ, ಈ ಥರ ಪುಟಾಣಿ ಪುಟಾಣಿ ಕ್ವಶನ್ಗಳು ತುಂಬ ಅವ್ರ ತಲೆನಲ್ಲಿ ತುಂಬಿದ್ವು. ಹಾಗಾಗಿ ನಾನು ಇವತ್ತು ಬ್ಯಾಂಕಿಗೆ ಕರ್ಕೊಂಡೋಗಿ ನನ್ನ ಮಗಳಿಗೆ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಲ್ಲಿ ಏನಿರುತ್ತೆ, ಏನು ಮಾಡೋದಕ್ಕೆ ನಾವಿಲ್ಲಿ ಬರ್ತೀವಿ ಅಂತೆಲ್ಲ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಹೌದು, ನಾವು ಮಕ್ಕಳುಗಳ ಕ್ವಶನ್ಗಳಿಗೆ ಕೆಲವೊಮ್ಮೆ ಬಾಯಲ್ಲಿ ಆನ್ಸರ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ಅವ್ರಿಗೆ ತೋರಿಸೋದು ಒಂದು ಒಳ್ಳೆಯ ವಿಷಯ ಅಂತ ನನಗನ್ನಿಸ್ತು. ನೀವು ಅಷ್ಟೇ ಮಕ್ಳುಗಳನ್ನ ಇಂಥ ಜಾಗಗಳಲ್ಲಿ ಕರ್ಕೊಂಡೋಗೋದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಾವು ಬಾಯಲ್ಲಿ ಎಷ್ಟೇ ಹೇಳಿದ್ರು ಅವ್ರ ತಲೆಗೆ ಅಷ್ಟು ಈಸಿಯಾಗಿ ಹೋಗಿ ಕೂತ್ಕೊಳ್ಳಲ್ಲ. ಅದೇ ಅವ್ರಿಗೆ ಕಣ್ಣಿಗೆ ತೋರಿಸ್ದಾಗ್ಲೇ ಅದು ನೀಟಾಗಿ ರಿಜಿಸ್ಟರ್ ಆಗುತ್ತೆ. ನಾನು ಆ ಒಂದು ಒಳ್ಳೆ ಕೆಲಸ ನಾನು ಇವತ್ತು ಮಾಡಿದ್ದೀನಿ. ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನನ್ನ ಮಗಳಿಗೆ ಏನೋ ಒಂದು ಕ್ಯೂರಿಯಾಸಿಟಿ, ಈಗಲೂ ಮುಂಚೆ ಬಂದಿದ್ದಾರೆ, ಬಟ್ ನಾನು ಅಷ್ಟೊಂದು ಏನು ಬ್ರೀಫಾಗಿ ಅವಾಗೆಲ್ಲ ತೋರಿಸ್ತಿರ್ಲಿಲ್ಲ. ಬಟ್ ಇವತ್ತು ಕಂಪ್ಲೀಟಾಗಿ ಬ್ರೀಫಾಗಿ ಅವ್ರಿಗೆ ತೋರಿಸಿದ್ದೀನಿ. ಬ್ಯಾಂಕ್ ಅಂದರೆ ಏನು, ಬ್ಯಾಂಕಲ್ಲಿ ಏನಿರುತ್ತೆ, ಬ್ಯಾಂಕಿಗೆ ಯಾಕೆ ಜನ ಬರ್ತಾರೆ, ಈ ಥರ ಎಲ್ಲ ಕ್ವಶನ್ಗಳಿಗೂ ಅವ್ರಿಗೆ ನಾನು ಆನ್ಸರ್ ಇವತ್ತು ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಒಂದು ವಿಷಯನೂ ಕೂಡ ನಾನು ಬಿಟ್ಟಿಲ್ಲ. ಬಟ್ ಅವ್ರ ತಲೆಯಲ್ಲಿ ಎಷ್ಟು ರಿಜಿಸ್ಟರ್ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ಖುಷಿಯಾಗೇ ತಿಳ್ಕೊಂಡಿದ್ದಾರೆ. ಯಾವ ವಿಷಯನೂ ಕೂಡ ನನ್ನ ಹತ್ರದಿಂದ ತಿಳ್ಕೊಬಾರ್ದು ಅಂತ ಏನಿಲ್ಲ. ಅವರೇ ನೋಡಿ 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 ನನ್ನನ್ನು ಕ್ವಶನ್ ಮಾಡಿ, ಇದೇನು, ಈ ಮಿಷಿನ್ ಏನು, ಈ ಮಿಷಿನಲ್ಲಿ ಏನು ಕೆಲಸ ಮಾಡ್ತಾರೆ, ಯಾಕೆ ಇಲ್ಲಿ ಇಟ್ಟಿದ್ದಾರೆ, ಏನು ವರ್ಡಿಂಗ್ಸು, ಅದನ್ನೆಲ್ಲ ಅವರೇ ಓದ್ಕೊಂಡು ಅವರೇ ಅರ್ಥ ಮಾಡಿಕೊಂಡು ಗೊತ್ತಿಲ್ಲದೆ ಇರೋದನ್ನ ನನ್ನ ತಲೆಗೂ ಸ್ವಲ್ಪ ಹುಳಗಳು ಬಿಟ್ಟು ನೀಟಾಗಿ ಬ್ಯಾಂಕ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾಗೋಗಿದೆ ಮೇಡಮ್ಮು. ಕೆಲವು ಸಲ ನಾವು ಬ್ಯಾಂಕಿಗೆ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೆಲ್ಲ ತಿಳ್ಕೊಳ್ಳೋ ಅಂಥ ವಿಷಯನೇ. ಯಾವ ಏಜ್ ಆದರೆ ಏನು, ಏಜಿನ ಪ್ರಶ್ನೆ ಇವತ್ತಿನ ಕಾಲದಲ್ಲಿ ಬರೋದೇ ಇಲ್ಲ. ಮಕ್ಳುಗಳು ತಿಳ್ಕೊಬೇಕು. ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ಅಂತ ಅನ್ನೋಗೆ, ನಾವು ಎಂಪ್ಟಿ ಮೈಂಡಿಗೆ ಕೆಟ್ಟದ್ದೇನೋ ಅಥವಾ ಬೆಳೆದೇ ಇರೋದೇನೋ ತುಂಬೋದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದನ್ನೇ ತುಂಬ್ಕೊಂಡು ಬಂದರೆ ತುಂಬ ಒಳ್ಳೆಯದಲ್ವಾ. ಕೆನರಾ ಬ್ಯಾಂಕಲ್ಲಿ ಒಳ್ಳೆ ಸ್ಟಾಫ್ಗಳಿದ್ದಾರೆ. ಇದು ನಾಗರಬಾವಿ ಬ್ರಾಂಚು ಕೆನರಾ ಬ್ಯಾಂಕಿದು. ಅಲ್ಲಿ ಒಳ್ಳೆ ರೀತಿಯಲ್ಲಿ ನನ್ನ ಮಗಳು ಏನೋ ತಿಳ್ಕೊತಾ ಇದ್ದಾಳೆ ಅನ್ನೋ ಕ್ಯೂರಿಯಾಸಿಟಿನಲ್ಲಿ ಅವರು ಕೂಡ ಮಾತಾಡಿಸ್ತಾಯಿದ್ರು. ಮತ್ತು ನನ್ನ ಮಗಳಿಗೆ ಗಿಡ ಮಾತಾಡಿಸಿ ತುಂಬ ಅಭ್ಯಾಸ. ಸೊ ಅಲ್ಲೊಂದು ಇದ್ದಿದ್ದಂಥ ಮನಿ ಪ್ಲ್ಯಾಂಟ್ ಗಿಡನೂ ಕೂಡ ಬಿಡ್ದಂಗೆ ಮಾತಾಡಿಸ್ತಾಯಿದ್ರು. ಮತ್ತು ಅಲ್ಲಿದ್ದಂಥ ಮ್ಯಾನೇಜರು ಕೂಡ ತುಂಬ ಒಳ್ಳೆ ಮ್ಯಾನೇಜರೇ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನನ್ನ ಮಗಳಿಗೂ ಏನೋ ತಿಳ್ಸೋಕ್ಕೋಗಿ ನಾನು ಏನೋ ತಿಳ್ಕೊಂಡೆ. ಏನಂದರೆ ಇದೊಂದು ಮಿಷಿನ್ ಮೀನ್ಸ್ ಒಂದು ದುರ್ಬೀನು, ಅಂದರೆ ಗೋಲ್ಡು ಯಾವ ಕ್ಯಾರೆಕ್ಟ್ ಮತ್ತು ಇದು 916 ಇಲ್ವಾ ಅಂತ ತಿಳ್ಕೊಳ್ಳೋ ಅಂಥ ದುರ್ಬೀನಂತೆ. ನಾನೆಲ್ಲೋ ಪ್ಯೂರಿಟಿ ಚೆಕ್ ಮಾಡೋದು ಅಂದ್ಕೊಂಡೆ, ಖಂಡಿತ ಇಲ್ಲ. ಗೋಲ್ಡ್ 916 ಇಲ್ವಾ ಅಂತ ತಿಳ್ಕೊಳ್ಳೋ ಅಂಥ ಒಂದು ದುರ್ಬೀನು. ಬಟ್ ನಮ್ಮ ಕಣ್ಣಿಗಂತೂ ಏನೂ ಕಾಣಲಿಲ್ಲ. ನಾನು ಹಂಗೂ ಹಿಡ್ಕೊಂಡು ಎಲ್ಲ ಚೆಕ್ ಮಾಡಿದೆ. ಸಾರಿ, ನಂಗೆ ಅದರಿಂದ ಏನೂ ಒಂದು ಪಾಯಿಂಟ್ ಔಟ್ ಆಗಲಿಲ್ಲ. ಅಲ್ಲೇ ಇದ್ದಿದ್ದ ಮ್ಯಾನೇಜರ್ ಕೂಡ ನನ್ನ ಮಗಳನ್ನು ಕರೆದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನನ್ನನ್ನು ಅಪ್ರೋಚ್ ಮಾಡಿದ್ರು. ಬಟ್ ಈಗ ಆಲ್ರೆಡಿ ನನ್ನ ಮಗಳಿಗೆ ಅದನ್ನು ಮಾಡಿಸಿರೋದ್ರಿಂದ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ನನ್ನ ಮಗಳು ಏನೆಲ್ಲ ತಿಳ್ಕೊಂಡ್ಲು ಅನ್ನೋದು ನನಗೂ ಒಂದು ಕ್ಯೂರಿಯಾಸಿಟಿ. ನೀವೇ ಕೇಳಿ. ಕ್ಯಾಶ್ ಕೌಂಟರ್ ಇದೆ, ಪಾಸ್ಬುಕ್ ಎಂಟರ್ ಮಿಷಿನ್, ಮ್ಯಾನೇಜರ್ ಕ್ಯಾಶ್ ಅಂಡ್ ಕ್ವೆರಿ ಕೌಂಟರ್ ಇದೆಲ್ಲ ಇದೆ. ನಾವು ಎಂಟಕ್ಕೆ ಬರ್ತೀವಿ ಬ್ಯಾಂಕಿಗೆ? ದುಡ್ಡು ಕ್ಯಾಶಿಗೆ ಹಾಕಕ್ಕೆ ಬರ್ತೀವಿ, ಮತ್ತೆ ಕ್ಯಾಶ್ ತೊಗೊಂಡು ಹೋಗ್ಬೇಕು. ನೀವೇಂತಕ್ಕೆ ಬರ್ತೀರಾ ಬ್ಯಾಂಕಿಗೆ? ನಾನು ಎಲ್ಲ ತಿಳ್ಕೊಳಕ್ಕೆ ಬರ್ತೀನಿ. ಮಕ್ಕಳಿಗೆ ನಾವು ಒಳ್ಳೇದು ಕಲಿಸ್ತೆ ಇನ್ಯಾರು ಕಲಿಸ್ತಾರೆ ಅಲ್ವಾ. ಇವತ್ತಂತೂ ನನ್ನ ಮಗಳಿಗೆ ನಾನು ಒಳ್ಳೇದೇನೇನೋ ತಿಳಿಸಿದ್ದೀನಿ ಅನ್ನೋ ಸಂತೋಷದಲ್ಲಿದ್ದೀನಿ. ನೀವು ಅಷ್ಟೇ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.